ಧರ್ಮಸ್ಥಳ ಸೌಜನ್ಯ ಹೋರಾಟ ಮತ್ತೆ ಸಂಚಲನ ಮೂಡಿಸ್ತಾ ಇದೆ. ದೊಡ್ಡ ಪ್ರಮಾಣದ ಜನಾಂದೋಲನಕ್ಕೆ ಸಿದ್ಧತೆ ಆಗ್ತಾ ಇದೆ. ಸೆಪ್ಟೆಂಬರ್ ತಿಂಗಳ ಕೊನೆಯಲ್ಲಿ ಮೆಗಾ ಪ್ರೊಟೆಸ್ಟ್ಗೆ ಎಲ್ಲ ಪ್ಲಾನ್ಗಳು ನಡೀತಾ ಇದೆ. ಸೌಜನ್ಯ ಪರ ಹೋರಾಟಗಾರರಿಂದ ಪ್ರತಿಭಟನೆಗೆ ಭರದ ಸಿದ್ಧತೆ, ದೊಡ್ಡ ಪ್ರಮಾಣದ ಜನಾಂದೋಲನಕ್ಕೆ ಸಿದ್ಧತೆ. ಸೆಪ್ಟೆಂಬರ್ ತಿಂಗಳ ಕೊನೆಯಲ್ಲಿ ಮೆಗಾ ಪ್ರೊಟೆಸ್ಟ್ಗೆ ಪ್ಲಾನ್ ಆಗ್ತಾ ಇದೆ. ಸೌಜನ್ಯ ಪರ ಹೋರಾಟಗಾರರಿಂದ ಪ್ರತಿಭಟನೆಗೆ ಭರದ ಸಿದ್ಧತೆ. ನಿನ್ನೆಯೂ ಸೌಜನ್ಯ ಹೋರಾಟಕ್ಕೆ ಸಾಕ್ಷಿಯಾಗಿದ್ದ ಫ್ರೀಡಂ ಪಾರ್ಕ್, ಆದರೆ 10 ನಿಮಿಷವೂ ಪ್ರತಿಭಟನೆಗೆ ಅವಕಾಶ ಕೊಡದೆ ಅರೆಸ್ಟ್ ಮಾಡಲಾಗಿತ್ತು. ಹೋರಾಟ ಹತ್ತಿಕ್ಕಲಾಗದು ಎಂದು ಸೌಜನ್ಯ ಪರ ಹೋರಾಟಗಾರರ ಅಚ್ಚಲ. ಇದೇ ತಿಂಗಳ ಕೊನೆಯಲ್ಲಿ ಮತ್ತೊಂದು ಬೃಹತ್ ಹೋರಾಟಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. ಸೌಜನ್ಯ ಪ್ರಕರಣದಲ್ಲಿ ನಿರ್ಲಕ್ಷ್ಯ ಸಲ್ಲದು, ಜನಾಕ್ರೋಶ ವಿಸ್ಫೋಟ. ಧರ್ಮಸ್ಥಳ ಸೌಜನ್ಯ ಹೋರಾಟ ಮತ್ತೆ ಸಂಚಲನವನ್ನು ಮೂಡಿಸ್ತಾ ಇದೆ. ಈ ಹಿಂದೆ ವಾರಕ್ಕೆ 2-3 ಬಾರಿ ರಾಜ್ಯದ ಬೇರೆ ಬೇರೆ ಕಡೆ ಸೌಜನ್ಯ ಪರ ಹೋರಾಟಗಳು ನಡೀತಾ ಇತ್ತು. ಯಾವಾಗ ಮುಸುಕು ಹಾಕೊಂಡು ಚಿನ್ನಯ್ಯ ಎನ್ನುವಂತಹ ವ್ಯಕ್ತಿ 164 ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡ್ತಾರೋ, ಅದಾದ ನಂತರ ಹೆಣಹೂತ ಪ್ರಕರಣಕ್ಕೆ ಇಡೀ ರಾಜ್ಯದ ಜನರ ಚಿತ್ತ ಹೋಯಿತು. ಸೊ ಅಲ್ಲಿಗೆ ಸೌಜನ್ಯ ಪರ ಹೋರಾಟ ತಾತ್ಕಾಲಿಕವಾಗಿ ಸ್ಥಗಿತ ಆಗಿತ್ತು. ಅದಾದ ನಂತರ ಮತ್ತೆ ಮೆಲ್ಲನೆ ಈ ಪ್ರತಿಭಟನೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಆಗ್ತಾ ಇದೆ. ನಿನ್ನೆಯೂ ಕೂಡ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಆ ಹೋರಾಟಕ್ಕೆ ಸಾಕ್ಷಿಯಾಗಿತ್ತು. ಆದರೆ ಅಲ್ಲಿ 10 ನಿಮಿಷ ಹೋರಾಟ ಅಥವಾ ಪ್ರತಿಭಟಿಸೋದಕ್ಕೂ ಕೂಡ ಅವಕಾಶವನ್ನು ಕೊಡದೆ ಅವರನ್ನ ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡಲಾಗಿತ್ತು ಎನ್ನುವಂತಹ ಮಾಹಿತಿ ಇದೆ. ಸೊ ನಿನ್ನೆಯೂ ಕೂಡ ಲಾಯರ್ ಜಗದೀಶ್ ಅವರು ಆ ಕಾರ್ಯಕ್ರಮಕ್ಕೆ ಹೋಗಿದ್ರೋ ಏನೋ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಲಾಯರ್ ಜಗದೀಶ್ ಅವರೀಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಹೇಳಿ ಸರ್. ಸರ್, ಈ ಹಿಂದೆ ಸಾಕಷ್ಟು ವಾರಕ್ಕೊಂದು 2-3 ಬಾರಿ ಸೌಜನ್ಯ ಪರ ಹೋರಾಟಗಳು ನಡೀತಾ ಇತ್ತು. ಹೆಣಹೂತ ಪ್ರಕರಣ ಮುನ್ನೆಲೆಗೆ ಬಂದ ನಂತರ ಸೌಜನ್ಯ ಪರ ಹೋರಾಟ ಸ್ವಲ್ಪ ಕಡಿಮೆ ಆಗಿತ್ತು. ಆದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸೌಜನ್ಯಾಳ ಬಗ್ಗೆ ಮಾತನಾಡುವುದರಿಂದ ಆ ಪ್ರತಿಭಟನೆಗೆ ನೀವೇನಾದ್ರೂ ಭಾಗಿಯಾಗಿದ್ರ? ಏನಿದೆ ಸರ್ ಆ ಬಗ್ಗೆ ಅಪ್ಡೇಟ್ಸ್ಗಳು? ಇಲ್ಲ ಅದೇ ಸರ್, ಈಗ ಏನಾಗ್ತಾ ಇದೆ, ಇದು ಸರ್ಕಾರ ಮತ್ತೆ SIT ಅವರು ಎಲ್ಲೋ ಒಂದ್ ಕಡೆ ಅದನ್ನ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾಗ ದಿಸ್ ಇಸ್ ಅ ಸೋಷಿಯಲ್ ಪ್ರೆಷರ್ ಸರ್. ಅಕಸ್ಮಾತ್ ಏನಾದ್ರು ಪ್ರೊಟೆಸ್ಟ್ಗಳಾಯ್ತು ಅಂದ್ರೆ ಇಟ್ಸ್ ಅ ಸೋಷಿಯಲ್ ಪ್ರೆಷರ್. ಎಲ್ಲರಿಗೂ ಕೂಡ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೆ, ಹೈಕೋರ್ಟ್ ಹೋಗ್ಲಿಕ್ಕೆ ಎಲ್ಲರಿಗೂ ತಾಕತ್ತಿರಲ್ವಲ್ಲ. ಇವತ್ತೇನಿದ್ರು ಶ್ರೀಮಂತರು ಪವರ್ಫುಲ್ ಇರೋರು ಮಾತ್ರ ಕಪಿಲ್ ಸಿಬಲ್ ಅಂತವ್ರನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೆ ಹೋಗಿ ಸಾಧ್ಯ ಆಗುತ್ತೆ. ಸಾಮಾನ್ಯ ಜನ ಏನಿದ್ರು ಪ್ರೊಟೆಸ್ಟ್ ಮಾಡ್ಬೋದು. ಯಾಕೆ ಅಂತಂದ್ರೆ 13 ವರ್ಷಗಳಿಂದ ಇದು ನ್ಯಾಯ ಸಿಗದ್ರಿಂದ ಈ ಪ್ರೊಟೆಸ್ಟ್ ಅನಿವಾರ್ಯವಾಗಿದೆ. ಐ ಥಿಂಕ್ ಇಟ್ಸ್ ಅನ್ ಪ್ರೊಟೆಸ್ಟ್ ಫಾರ್ ದ ಜಸ್ಟಿಸ್ ಅಂಡ್ ಹ್ಯುಮ್ಯಾನಿಟಿ ಸರ್. ಸರ್, ಇದೇ ತಿಂಗಳು ಕೊನೆಯಲ್ಲಿ ಭಾರಿ ಜನರನ್ನ ಸೇರಿಸಿಕೊಂಡು ಒಂದು ಪ್ರತಿಭಟನೆಗೆ ಪ್ಲಾನ್ ನಡೀತಾ ಇದೆ ಅನ್ನುವಂತ ಮಾಹಿತಿ ಇದೆ ಸರ್. ಏನಾದ್ರು ನಿಮ್ಗೆ ಆಗ್ಬೇಕಲ್ಲ ಸರ್? ಕಾರಣ ಯಾಕೆ ಅಂತಂದ್ರೆ ಅಲ್ಲ ಸರ್, ಈಗ SIT ನ ನಾವು ಫಾರ್ಮ್ ಮಾಡಿದ ಸರ್ಕಾರ ಕೊಲೆಗಾರರನ್ನ ಹಿಡಿಬೇಕು, ಅಲ್ಲಿ ಆಗಿರುವಂತ ಹತ್ಯಾಕಾಂಡನ ಹೊರಗಡೆ ಎಳಿಬೇಕು ಅಂತ. 472 ಜನ ಮಿಸ್ ಆಗಿದ್ದಾರೆ, ಒಬ್ರು ಕೂಡ ಸಿಕ್ಕಿಲ್ಲ ಇದುವರೆಗೂ ಧರ್ಮಸ್ಥಳದಲ್ಲಿ ಮಿಸ್ ಆದವರು. ಅದ್ರ ಬಗ್ಗೆ ತನಿಖೆ ಆಗ್ತಾ ಇಲ್ಲ. ಬಂಗ್ಲೆಗುಡ್ಡದ ಬಗ್ಗೆ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇಲ್ಲ. ಅಲ್ಲಿರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬಂಗ್ಲೆಗುಡ್ಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೇರಿದ್ರು ಕೂಡ ಅಲ್ಲಿ ತಗೊಂಡ ಹೆಣಗಳನ್ನ ಬಿಸಾಕಿದ್ರೆ, ಬಾಡಿಗಳನ್ನ ಬಿಸಾಕಿದ್ರೆ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕಣ್ಣು ಮುಚ್ಕೊಂಡಿದ್ದಾರೆ. ಧರ್ಮಸ್ಥಳದ ಪೊಲೀಸರು ಕಣ್ಣು ಮುಚ್ಕೊಂಡಿದ್ದಾರೆ. ಬೆಳ್ತಂಗಡಿ ಪೊಲೀಸರು ಕಣ್ಣು ಮುಚ್ಚೇ ಬಿಟ್ಬಿಟ್ಟಿದ್ದಾರೆ ಸರ್. ಈ ರೀತಿ ಇರ್ಬೇಕಾದ್ರೆ SIT ಅವರು ಇದುವರೆಗೂ ಕೂಡ ಬೆಳ್ತಂಗಡಿ ಪೊಲೀಸರಿಗೆ ಮತ್ತೆ ಇವನ್ ಸೌಜನ್ಯ ಪ್ರಕರಣದಲ್ಲೂ ಅಷ್ಟೇನೆ ತನಿಖೆ ಮಾಡಿದಂತ ತನಿಖಾಧಿಕಾರಿ ಆಗಿರ್ಬೋದು, ಅವ್ನು ಯಾರನ್ನ ಸಂತೋಷ್ ಅವನ್ನ ಕರ್ಕೊಂಡ್ಬಂದು ಫಾಲ್ಸ್ ಆಗಿ ಫಿಕ್ಸ್ ಮಾಡಿದಂತ ಮೇಲಧಿಕಾರಿಗಳಾಗಿರ್ಬೋದು, ಪ್ರಾಸಿಕ್ಯೂಷನ್ ಆಗಿರ್ಬೋದು, ಅಂದಿನ DGP ಆಗಿರ್ಬೋದು, ಅಂದಿನ ಮ್ಯಾಂಗ್ಳೂರ್ SP ಆಗಿರ್ಬೋದು, ಅಂದಿನ ಸರ್ಕಾರಿ ವಕೀಲರಾಗಿರ್ಬೋದು ಸರ್, ಇವರೆಲ್ಲರೂ ಕೂಡ ಕಾರಣಕರ್ತರು. ಯಾಕೆ ಅಂತಂದ್ರೆ ಸೌಜನ್ಯ ಕೇಸನ್ನ ಬೇಕು ಅಂತಾನೆ ದಿಕ್ತಪ್ಸಕ್ಕೋಸ್ಕರ ಒಬ್ಬ ಸಂತೋಷ್ ಅವನ್ನ ಫೇಕ್ ಅನ್ನೋ ವ್ಯಕ್ತಿನ ಕರ್ಕೊಂಡ್ಬಂದು ಅಲ್ಲ ಪ್ಲಾಂಟ್ ಮಾಡಿ ಟ್ರಯಲ್ ನ ಕಂಡಕ್ಟ್ ಮಾಡಿ 12 ವರ್ಷ ವೇಸ್ಟ್ ಮಾಡಿದ್ದಾರೆ. ಆದ್ರೂ ಕೂಡ ಈ ನ್ಯಾಯ ಸಿಗದೆ ಜನ ಯಾರು ಕೂಡ ಸರ್, ಹೆಣ್ಮಕ್ಳ ವಿಚಾರ ಇವತ್ತು ನಮ್ಮನೆ ಮಕ್ಕಳು ಅಥವಾ ನಿಮ್ಮನೆ ಹೆಣ್ಮಕ್ಳಾಗಿದ್ರು ಕೂಡ ನಾವು ಸುಮ್ಮನೆ ಇರ್ತಾ ಇರ್ಲಿಲ್ಲ. ಐ ಥಿಂಕ್ ಆ ಹಿತಾಸಕ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ನ್ಯಾಯ ಹೋರಾಟ ಬೇಕೇ ಬೇಕು ಸರ್. ಸರ್, ಈಗ ಕೊನೆಯದಾಗಿ ಇನ್ನಿಬ್ರು ನ್ಯಾಯಾಲಯದ ಮೆಟ್ಲನ್ನ ಏರಿರುವಂತಹದ್ದು ಉತ್ಖನನ ನಡಿಬೇಕು, ನಾವು ಸಾಕಷ್ಟು ಹೆಣಗಳನ್ನ ಹೂತಿರೋದನ್ನ ಕಂಡಿದ್ದೀವಿ ಅಂತ. ಸೊ ಉತ್ಖನನ ಶುರುವಾಗಬಹುದಾ ಸರ್ ನಿಮ್ ಪ್ರಕಾರ? ಸರ್ ಮಾಡ್ಲೇಬೇಕಲ್ಲ ಸರ್. ಈಗ ಭೀಮಾ ಬಂದ್ಬಿಟ್ಟು ಒಂದಷ್ಟು ಏನ್ ಗೊತ್ತಿದೆಯೋ ಹೇಳಿದಾನೆ, ಅವನು ಕೂಡ ಅನ್ಎಜುಕೇಟೆಡ್ ಅಂತ ಅನ್ಕೊಂತೀವಿ. ಪಾಪ ಅವ್ನಿಗೆ ಏನ್ ಗೊತ್ತಿದೆಯೋ ಬಂದು ಆಸ್ ಎ ವಿಸಿಲ್ ಬ್ಲೋವರ್ ಮಾಡಿದಾನೆ. ಪರ್ಫೆಕ್ಷನ್ ಇಲ್ದಿರ್ಬೋದು,
ಈಗ ಭೀಮನನ್ನ ಊದುತ್ತಾ ಇದ್ದಿದ್ದು ಈ ತುಕಾರಾಮ್ ಗೌಡ ಮತ್ತೆ ಪುರುಷೋತ್ತಮ್ ಇಫ್ ಐಮ್ ನಾಟ್ ರಾಂಗ್, ಅವ್ರಿಬ್ಬರುಗಳು ನೋಡಿದೆ ಅಂತೇಳಿ SIT ಗೆ ಒಂದು ಇಂಟಿಮೇಶನ್ ಕೊಟ್ರೆ SIT ಅವರು ಅವ್ರನ್ನ ಕರೆದು ಹೇಳಿಕೆ ಮಾಡ್ಬೇಕಾಗಿತ್ತು, ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಅವ್ರನ್ನ ಪ್ರೊಡ್ಯೂಸ್ ಮಾಡ್ಬೇಕಾಗಿತ್ತು 164 ಸ್ಟೇಟ್ಮೆಂಟ್ ಮಾಡ್ಲಿಕ್ಕೆ, ಸ್ವಾಯಿಚ್ಛೆ ಹೇಳಿಕೆ ಮಾಡ್ಲಿಕ್ಕೆ. ಸ್ವಾಯಿಚ್ಛೆ ಹೇಳಿಕೆನೂ ಮಾಡಲ್ಲ, ಮಾಜರೂ ಮಾಡಲ್ಲ, ಅವರ ಹೇಳಿಕೆನ ಇವರು ಪೊಲೀಸರು ತಗೊಳಲ್ಲ, SIT ಅವರು ತಗೊಳಲ್ಲ. ಏನ್ ಸರ್ ಹಂಗಾರೆ ಕೊಲೆಗಾರರಿಗೆ ಏನೋ ಸಪೋರ್ಟ್ ಮಾಡ್ತಾ ಇದಾರೆ SIT ಅವರು? ಅದಕ್ಕೋಸ್ಕರ ನೋಡಿ ಅವ್ರು ಹೋಗಿ ಹೈಕೋರ್ಟ್ಗೆ ನಾವು ಸಾಕ್ಷಿ ಹೇಳ್ತೀವಿ ಈ ಕೇಸಲ್ಲಿ ಅಂತ ಹೈಕೋರ್ಟ್ಗೆ ಅವ್ರು ಹುಡ್ಕೊಂಡು ಹೋಗಿ ಆದೇಶ ಮಾಡೋ ಮಟ್ಟಿಗೆ SIT ಕೆಲಸ ಮಾಡ್ತಾ ಇದೆ. ಖಂಡಿತ ಕೆಲಸ ಮಾಡೋದು ನ್ಯಾಯಕ್ಕೋಸ್ಕರ ಕೆಲಸ ಮಾಡ್ತಲ್ಲ ಅಂದ್ರೆ ಈ ಒಂದು ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಮತ್ತೆ ಸಂಪರ್ಕ ಸಾಧ್ಯ ಆಗಿದೆ. ಜಗದೀಶ್ ಸರ್ ಏನೋ ಹೇಳ್ತಾ ಇದ್ರಿ? ಸರ್ ಏನಿಲ್ಲ, ಅದೇ ಈಗ ಒಬ್ಬ ನಾವು ಭೀಮಾ ಏನೋ ಊತಿದ್ದಾನೆ ನಾವು ನೋಡಿದ್ದೀವಿ ಅಂತ ಹೇಳಿ SIT ಗೆ ಹೋಗಿ ಅವ್ರು ಇಂಟಿಮೇಶನ್ ಕೊಟ್ರೆ ಅವ್ರಿಗೆ ಸ್ವಾಯಿಚ್ಛೆ ಹೇಳಿಕೆ ಮಾಡ್ಬೇಕಾಯ್ತು, 161 ಮಾಡ್ಬೇಕಾಗಿತ್ತು, ಮಾಜರ್ ಮಾಡ್ಬೇಕಾಗಿತ್ತು. ಎಲ್ಲಿ ನೋಡಿದ್ರಿ ನೀವು ಊತ ಇರ್ತಾ ಮಾಜರ್ ಮಾಡ್ಬೇಕಾಗಿತ್ತು, ಆ ಜಾಗವನ್ನ ಪಂಚರನ್ನ ಇಟ್ಕೊಂಡು ಮಾಜರ್ ಮಾಡ್ಬೇಕಾಗಿತ್ತು, ಮ್ಯಾಜಿಸ್ಟ್ರೇಟ್ ಮುಂದೆ ಅವ್ರಿಬ್ಬರನ್ನ ಪ್ರೊಡ್ಯೂಸ್ ಮಾಡ್ಬೇಕಾಗಿತ್ತು. ಯಾಕಂದ್ರೆ 164 ಸ್ವಾಯಿಚ್ಛೆ ಹೇಳಿಕೆ ರೆಕಾರ್ಡ್ ಆಗ್ಬೇಕಾಗಿತ್ತಲ್ಲ. ಯಾಕಂದ್ರೆ ಭೀಮನ ಕ್ಲೇಮ್ಗೆ ಸ್ಟ್ರಾಂಗ್ ಆಗ್ಬೇಕಂದಿದ್ರೆ ಇವರು ಇದನ್ನೆಲ್ಲ ಮಾಡ್ಬೇಕಾಗಿತ್ತು ಸರ್. ಯಾವಾಗ ಮಾಡಿಲ್ಲ. SIT ಅವರೆಲ್ಲೋ ಒಂದ್ ಕಡೆ ಉಲ್ಟಾ ಹೊಡಿತಾವ್ರೆ, ನ್ಯಾಯದ ವಿರುದ್ಧವಾಗಿ ಕೆಲಸ ಮಾಡ್ತಾವ್ರೆ ಅನ್ನೋದನ್ನ ಸ್ಪಷ್ಟವಾಗಿ ಈ ಒಂದು ಐ ಥಿಂಕ್ ತುಕಾರಾಮ್ ಮತ್ತೆ ಪುರುಷೋತ್ತಮ್ ಗೌಡ ಇಬ್ರು ಕೇಸಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸರ್. ಐ ಥಿಂಕ್ ಹೈಕೋರ್ಟ್ ನೋಟಿಸ್ ಹಾಕಿದೆ SIT ಗೆ. ಈ ಮಟ್ಟಿಗೆ SIT ಗಲೀಜಾಗಿ ಕೆಲಸ ಮಾಡ್ತಾ ಇದೆ ಅಂತ ಬೇಜಾರಾಗ್ತಾ ಇದೆ ಸರ್. ರಾಜಕೀಯ ಒತ್ತಡಕ್ಕೆ ಮಣಿಬಾರ್ದು SIT ಫ್ರೀ ಹ್ಯಾಂಡ್ ಆಗಿ ಸರ್ ಮಣಿದು ಬಿಟ್ಟಿದ್ದಾರೆ ಸರ್ ಮಣಿದು ಬಿಟ್ಟಿದ್ದಾರೆ. ಮಣಿಯೋದಲ್ಲ ಸರ್, ಮಣಿದಿರೋದ್ರಿಂದನೇ ಈ ಇಬ್ರು ಪ್ರಮುಖ ಸಾಕ್ಷಿ ಸರ್. ಈಗ ನೋಡಿ, ಕಂಪ್ಲೇಂಟ್ ನಾನು ಊತೆ ಅಂತ ಬಂದು ಹೇಳಿದಾನೆ, ಕಂಪ್ಲೇಂಟ್ ಊತಿರೋದನ್ನ ನೋಡಿದೀವಿ ಅಂತಂದ್ರೆ ಇದು ಪ್ರಮುಖ ಸಾಕ್ಷಿ ಅಲ್ವಾ? ಅದನ್ನ SIT ನೆಗ್ಲೆಕ್ಟ್ ಮಾಡ್ತದೆ. SIT ಅವರು ಅವರನ್ನ ಎಲ್ಲಿ ಅವರು ನೋಡಿದ್ವಿ ಅಂತ ಅಲ್ಲೋಗಿ ಪಂಚರ್ನ ಇಟ್ಕೊಂಡು ಅಲ್ಲಿ ಮಾಜರ್ ಮಾಡ್ಬೇಕಾಗಿತ್ತು, ಮತ್ತೆ ಅವರ ಹೇಳಿಕೆಯನ್ನ ರೆಕಾರ್ಡ್ ಮಾಡ್ಕೊಳ್ಬೇಕಾಗಿತ್ತು SIT ಅವರು. ತದನಂತರ ಅದನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ಬೇಕಾಗಿತ್ತು ಸ್ವಾಯಿಚ್ಛೆ ಹೇಳಿಕೆಗೋಸ್ಕರ. ಇದೆಲ್ಲ ಸರ್ ಲೀಗಲ್ ಪ್ರೋಸೆಸ್. ಇದನ್ನ ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಐ ಆಮ್ ಶ್ಯೂರ್ SIT ಇಸ್ ನಾಟ್ ವರ್ಕಿಂಗ್ ಫಾರ್ ಜಸ್ಟಿಸ್. SIT ಇಸ್ ವರ್ಕಿಂಗ್ ಪ್ಯಾರಲಿ ಟು ಪ್ರೊಟೆಕ್ಟ್ ದ ಕಿಲ್ಲರ್ಸ್ ಅಂತ ನಮ್ಗೆ ಅನಿಸ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ಇಷ್ಟು ಫ್ರೀಡಮ್ ಟಿವಿ ಜೊತೆ ಮಾತಾಡಿದ್ದಾರೆ. ಎಸ್, ಒಂದು ಕಡೆ ಸೌಜನ್ಯ ಪ್ರಕರಣದಲ್ಲಿ ನಿರ್ಲಕ್ಷ್ಯಗಳಾಗ್ತಾ ಇದೆ, ರಾಜಕೀಯ ಒತ್ತಡಗಳು ಬೀಳ್ತಾ ಇದೆ SITಯ ಮೇಲೆ. SIT ಸ್ವತಂತ್ರವಾಗಿ ತೀರ್ಮಾನವನ್ನು ತೆಗೆದುಕೊಳ್ಬೇಕು, ಜೊತೆಗೆ ಯಾವುದೇ ರಾಜಕೀಯ ಒತ್ತಡಕ್ಕೂ ಕೂಡ ಮಣಿಬಾರ್ದು. ಸೌಜನ್ಯ ಪ್ರಕರಣ ಆಗಿರಲಿ, ಹೆಣಹೂತ ಪ್ರಕರಣ ಆಗಿರಲಿ, ನಿಷ್ಪಕ್ಷಪಾತವಾಗಿ ತನಿಖೆಯಾಗಬೇಕು. ಆ ತನಿಖೆಯ ಮುಖೇನ ಸತ್ಯಾಸತ್ಯತೆಗಳು ಹೊರಗೆ ಬರಬೇಕು. ಒಂದು ಶ್ರದ್ಧಾ ಕೇಂದ್ರವು ಟಾರ್ಗೆಟಿಗೆ ಒಳಗಾಗಬಾರದು, ಅಥವಾ ಒಂದು ವರ್ಗದ ವಿರುದ್ಧವೂ ಕೂಡ ಷಡ್ಯಂತ್ರದ ಆರೋಪಗಳು ಬರಬಾರದು. ನಿಷ್ಪಕ್ಷಪಾತವಾಗಿ ತನಿಖೆಯಾಗಿ ಸತ್ಯಾಸತ್ಯತೆಗಳು ಹೊರಗೆ ಬರಲಿ ಎನ್ನುವಂತಹದ್ದು ಜಗದೀಶ್ ರವರ ಅಭಿಪ್ರಾಯ ಆಗಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.